सुल्तान गोड प्रॉपरेटर निसार बैरोडगी। कॉन्टैक्ट नंबर 9980969017। आज ही आइए अपनी मनपसंद का बकरा बिना नापतोल के खरीदिएगा। जामिया मस्जिद रोड, गच्ची महल के पीछे सुल्तान गोड। निसार अहमद दाऊल साहब बैरोड की बीजापुर में सुल्तान गोड फार्म है। सुल्तान गोड फार्म जामिया मस्जिद, जेएम रोड, गच्ची महल, बैक साइड सुल्तान गोड फार्म है। कुर्बानी का बकरा अच्छे से अच्छा, माप तोल का नहीं, अपनी मनमानी पसंद का बकरा मिलेगा। हमेशा के लिए 12 महीने मिलेगा। आप ले जाइए कुर्बानी का बकरा सस्ता और महंगा सही दाम से। स्वागत है आपका बी न्यूज़ नेशन में। मैं हूं आबिद हुसैन शेख। एमएलसी चुनाव, वोट के बदले नोट का पर्दाफाश। लोकतंत्र का सबसे पवित्र अधिकार वोट को अपवित्र करने का काम। वोटर बिकेगा तो विकास भी रुकेगा। नोट देकर वोट लेने वाला नेता अधिकार के बाद आपको कभी रिश्वत तो कभी कमीशन के नाम पर लूटेगा। न समस्या हल होगी न समाधान निकलेगा। आप अपने वोट का अधिकार बेचकर अपने पूछने के अधिकार को खो रहे हो। आपके वोट की कीमत 10,000 हो या 1 लाख, इससे आपकी कोई कीमत नहीं बचेगी। आज बीजापुर में शुमाली मगरिब टीचर्स और ग्रेजुएट एमएलसी चुनाव में देश और समाज को सही दिशा देने वाले पढ़े लिखे शिक्षकों को रुपयों से खरीदने का पर्दाफाश हुआ है। कांग्रेस उम्मीदवार प्रकाश हुक्केरी की फोटोओं के साथ रहे पोस्टर के 174 पॉकेट में हर वोटर को 10,000 के हिसाब से 17,40,000 रुपयों और महाराष्ट्र नंबर वाली वाहन के साथ इलेक्शन ऑफिसर कोल्हार ने पुख्ता जानकारी के आधार पर गोदावरी होटल के सामने पकड़ा, जिस पर बीजेपी उम्मीदवार अरुण शाहपुर ने चुनाव अधिकारी को शिकायत करते हुए प्रेस कॉन्फ्रेंस में कांग्रेस उम्मीदवार हार की मायूसी के डर से वोटरों को पैसों से खरीदने का काम कर रहा है का इल्ज़ाम लगाते हुए इस व्यापार को बंद करने की मांग की। मगर जब तक मतदाता अपने अधिकार की पवित्रता को नहीं समझेगा, ये गंदी सियासत का खेल आपको इसी तरह चंद रुपयों में खरीद कर आपके अधिकार छीनता रहेगा। ಎಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ಬಂದಿದ್ದೀವಿ ನಾವು. ಪಾಕೆಟ್ ಇದ್ರೂ ನಾವು ಯಾರು ಮನೆಗೆ ಹೋಗಿಲ್ಲ, ಸಾಲಿಗೆ ಹೋಗಿಲ್ಲ. ಇಲ್ರಿ, ನಾವು ಇಲ್ಲೇ ಟೀಚರ್ಸ್ ನಾವು ತೊಗೊಂಬಂದಿದ್ದೇವೆ ರೀ. ನಾವು ರೂಮ್ ಕೊಂಡಿದ್ದೇವೆ ಇಷ್ಟ ಯಾರ್ದಾರ ಅವರ ನೀವೇ ಫೋನ್ ಹಚ್ತೀರ ಸರ್? ಯಾರಿಗೆ? ನೀವೇ ಫೋನ್ ಮಾಡ್ತೀರಿ? ಹಾಂ, ನೀವೇ ಕಾಲ್ ಮಾಡ್ತೀರಿ? ಹಾಂ ಮಾಡಿ. ಈಗ ಏನು ನಮ್ದು ಲಿಸ್ಟ್ ಇವು ಫೋನ್ ಇಲ್ರಿ, ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ಫೋನ್ ನಂಬರ್ ಕೇಳಿದ್ರೆ ನಮ್ಗೆ ಹೇಳಬಾರ್ದು. ಅವು ಎಲ್ಲ ಪಾಕೆಟ್ ಇದಾವೆ ರೀ. ಈಗ ನೋಡ್ರಿ, ಈ ಸ್ಕೂಲ್ ಸೇಮ್ ಐತೀನಿ ರೀ. ಇವ್ರ ನಂಬರ್ ಕೇಳಿದ್ರೆ ಹತ್ತದು 174 ಪಾಕೆಟ್ ಇದಾವೆ. ಅದರ ಪ್ರಕಾರ ಏನೈತಿ 17,40,000 ರೂಪಾಯಿ ಕ್ಯಾಶ್. ಮತ್ತು ಎಷ್ಟು ಜನ ಇದ್ದಾರೆ ಸರ್ ಇವರು? ಎಲ್ಲಿಂದ ಬಂದಿದ್ದಾರೆ ಅಂತ ಏನು ಗೊತ್ತಿಲ್ಲ, ಅದು ಕೇಳಿಲ್ಲ ಸರ್. ಇದರೊಳಗೆ ಎಷ್ಟು ಜನ ಇದ್ದಾರೆ ಸರ್ ಒಟ್ಟು? ಇದರೊಳಗೆ ಗಾಡಿ ಒಳಗೆ 6 ಮಂದಿ ಏನೈತಿ ರೀ. ಈಗ 6 ಜನನು ಏನು ಕೇಸ್ ಏನಂತ ಹೇಳಿ ಈಗ ಅದೇ ಈಗ ಇದು ಅಲ್ರಿ, ಇದು ಮೊನ್ನೆ ಅಮೌಂಟ್ ಹಚ್ಚಬೇಕತ್ತಿದೆ. ಯಾವ ಪಕ್ಷದಿಂದ ಬಂದಿದೆ ಸರ್ ಇದಕ್ಕೆ? ಇದು ಕಾಂಗ್ರೆಸ್ ಪಕ್ಷದ ಕಂಡು. ಕಾಂಗ್ರೆಸ್ ಪಕ್ಷ ಅಂದ್ರೆ ಅಭ್ಯರ್ಥಿ ಶಿಕ್ಷಕರು ಮತ್ತು ಕ್ಷೇತ್ರದಲ್ಲಿ ಸರ್ ಏನು ಪದವೀಧರ ನೀವು ಏನೈತಿ ಪ್ರಕಾಶ್ ಬಣ್ಣ ಹುಕ್ಕೇರಿ ಅವರು. ಜಪ್ತಿ ಮಾಡಿ ಕಾರಣ ಜಪ್ತಿ ಮಾಡ್ತಾರೆ. ಪಾಸಿಂಗ್ ಹೊಂದಿರುವಂಥ ವಾಹನದಲ್ಲಿ 10,000ದ ಒಂದು ಕವರನ್ನು ಇಟ್ಕೊಂಡು ಹಣ ಹಂಚಲಿಕ್ಕೆ ಹೊರಟಾಗ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಮಾಧ್ಯಮದ ಮಿತ್ರರ ಕೈಗೆ ಸಿಕ್ಕಾಕೊಂಡಿಲ್ಲ. ಆ ಸ್ಥಳಕ್ಕೆ ಆ ದೂರಿನ ಮೇರೆಗೆ ಚುನಾವಣಾಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಬಂದು ಧಾವಿಸಿ
ಆ ಗಾಡಿಯನ್ನ ಸೀಸ್ ಮಾಡಿದ್ದಾರೆ. ಇನ್ನೂ 6-7 ಗಾಡಿಗಳು ನಗರದಲ್ಲಿ ಸುತ್ತಾಡ್ತಾ ಇವೆ. ಜಿಲ್ಲೆಯಲ್ಲಿ ಸುಮಾರು 14 ಗಾಡಿಗಳು ಸುತ್ತಾಡ್ತಾ ಇವೆ ಅನ್ನುವಂಥದ್ದು ಆ ವಾಹನದಲ್ಲಿರೋರು ಬಾಯ್ಬಿಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ನಾನು ತಮ್ಮ ಮೂಲಕ ಚುನಾವಣಾ ಆಯೋಗಕ್ಕೆ ಆಗ್ರಹ ಮಾಡ್ತೇನೆ, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಮತ್ತು ಏನು ಬಂಧಿತರಾಗಿದ್ದಾರೆ, ಇವತ್ತೇನು ಸೀಸ್ ಮಾಡಿದ್ದಾರೆ ಗಾಡಿಯಲ್ಲಿ ಏನೇನಾಗಿದೆ ಅನ್ನುವಂಥದ್ದನ್ನ ಚುನಾವಣಾ ಆಯೋಗವೇ ಬಹಿರಂಗಪಡಿಸಬೇಕು ಅನ್ನುವಂಥ ಆಗ್ರಹವನ್ನು ತಮ್ಮ ಮೂಲಕ ನಾನು ಮಾಡ್ತೇನೆ. ಈ ರೀತಿ ಕ್ಷೇತ್ರಾದ್ಯಂತ ಯಾವುದೇ ಲಂಗು ಲಗಾಮ್ ಇರ್ತೇನೆ, ಯಾವುದೇ ಹೆದರಿಕೆ ಇರ್ತೇನೆ, ಒಂದಷ್ಟು ಸಂಕೋಚ ಇರ್ತೇನೆ, ಹಣ ಹಂಚುವಂತ ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ, ಸಂವಿಧಾನದಲ್ಲಿ ವಿಶ್ವಾಸ ಇದೆ, ಇವತ್ತು ಚುನಾವಣಾ ಆಯೋಗದಲ್ಲಿ ವಿಶ್ವಾಸ ಇದೆ, ಕಾರ್ಯಾಂಗದಲ್ಲಿ ವಿಶ್ವಾಸ ಇದೆ. ಅತ್ಯಂತ ದಕ್ಷ ಅಧಿಕಾರಿಗಳಾಗಿರುವವರೇ ಇವತ್ತು ನಮ್ಮ ಆರ್ಒ. ನಾನು ಅವರಿಂದ ನಿರೀಕ್ಷೆಯನ್ನು ಮಾಡ್ತೇನೆ, ಇಲ್ಲಿ ಹಣ ಹಂಚುವಂತ ಕ್ರಿಯೆಯನ್ನ ನಿಲ್ಲಿಸುವಲ್ಲಿ ಅವರ ಕರ್ತೃತ್ವ ಶಕ್ತಿಯನ್ನು ತೋರಿಸಬೇಕನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಇದೊಂದು ಪವಿತ್ರವಾಗಿರುವಂತಹ ಶಿಕ್ಷಕರ ಕ್ಷೇತ್ರ. ಹಂಚೋರಿಗೆ ಮಾನ ಮರ್ಯಾದೆ ಇದೆಯೋ ಗೊತ್ತಿಲ್ಲ, ಆದ್ರೆ ಎದುರುಗಡೆ ಇರೋರು ಶಿಕ್ಷಕರು, ಈ ರಾಷ್ಟ್ರ ನಿರ್ಮಾಪಕರು ಅನ್ನುವಂಥದ್ದನ್ನು ಅವ್ರು ಅರ್ಥಕೊಳ್ಬೇಕು. ತಮ್ಮ ಮೂಲಕ ನಾನು ಇಡೀ ಕ್ಷೇತ್ರದ ಶಿಕ್ಷಕರಿಗೆ, ಸಾರ್ವಜನಿಕರ ಕರೆಯನ್ನು ಕೊಡ್ತೇನೆ. ಯಾವ್ಯಾವ ವಾಹನದಲ್ಲಿ ಈ ರೀತಿ ಹಣ ಹಂಚಲಿಕ್ಕೆ ಹೊರಟಿದ್ದಾರೆ ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿ, ಅದರ ಜೊತೆಗೆ ಶಿಕ್ಷಕರಿಗೆ ನೇರವಾಗಿ ಫೋನಾಯಿಸಿ, ನಾವು ನಿಮ್ಮನ್ನ ಬಂದು ಭೇಟಿ ಆಗ್ತೇವೆ, ಗುರುಕಾಣಿಕೆ ಕೊಡ್ತೇವೆ ಅಂತ ನಾಚಿಕೆ ಇರದೆ ಹೇಳುವಂತ ಕೆಲಸ ಮಾಡಿದ್ದಾರೆ. ಆ ಎಲ್ಲ ಕಾಲ್ಗಳನ್ನ ನೀವು ಗುರುತಿಸಿ, ಆ ನಂಬರ್ಗಳನ್ನು ಗುರುತಿಸಿ ಹೊರಗೆ ಬಂದು ಚುನಾವಣಾ ಆಯೋಗಕ್ಕೆ ದೂರು ಕೊಡಿ ಅನ್ನುವಂಥ ಕರೆಯನ್ನ ಶಿಕ್ಷಕ ಸಮುದಾಯಕ್ಕೆ ಕೊಡ್ತಾರೆ. ಒಂದು ಸಾಂಕೇತಿಕವಾಗಿ ನನ್ನ ಗಮನಕ್ಕೆ ಈಗಾಗಲೇ ಬಂದಿದೆ, ಈ ಲಂಗು ಲಗಾಮ್ ಇರದೆ ಹಣ ಹಂಚುವ ಪ್ರಕ್ರಿಯೆ ನಿಲ್ಲಿಸದೇ ಇದ್ರೆ ಪ್ರಜಾತಂತ್ರದ ವ್ಯವಸ್ಥೆಗೆ ಬಹಳ ದೊಡ್ಡ ದ್ರೋಹ ಆಗತ್ತೆ. ಅಧಿಕಾರಿಗಳಲ್ಲಿ ನಾನು ವಿಶ್ವಾಸ ಇಟ್ಟಿದ್ದೀನಿ, ಅವರು ಕ್ರಮ ಕೈಗೊಳ್ತಾರೆ ಅನ್ನುವಂಥ ಸಂಗತಿ ಇದೆ. ನಾನು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೆ 3 ಜಿಲ್ಲೆಯ 5 ಜಿಲ್ಲೆ ನಮ್ಮ ಬಿಜೆಪಿ ದೃಷ್ಟಿಯಿಂದ ಸಂಘಟನಾತ್ಮಕ 5 ಜಿಲ್ಲೆ ಕಾರ್ಯಕರ್ತರಿಗೆ ಕರೆ ಕೊಡ್ತೇನೆ. ಈ ಹಣ ಹಂಚುವ ಪ್ರಕ್ರಿಯೆಯನ್ನ ಮುಂದಾಗಿ ಹೊರಗೆ ಬಂದು ನಿಲ್ಲಿಸಿ, ಯಾವುದೇ ಹೆದರಿಕೆ ಇರದೇನೆ ಅದನ್ನು ನಿಲ್ಲಿಸೋ ಕೆಲಸ ಮಾಡಿ ಅನ್ನುವಂಥ ಕರೆ ತಮ್ಮ ಮೂಲಕ ಕೊಡ್ತಾನೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ವಾಹನದಲ್ಲಿ ಹಣ ಮಾತ್ರ ಸಿಕ್ಕಿದೆಯಾ, ಮಾರಕಾಸ್ತ್ರಗಳಿದ್ವಾ, ಎಷ್ಟು ಜನ ಇದ್ರು, ಸಂಪೂर्ण ತನಿಖೆಯನ್ನು ಚುನಾವಣಾ ಆಯೋಗ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇನೆ. और खबरों के लिए देखते रहिए बी न्यूज नेशन। क्या आपको कहीं जाना है? अगर नहीं है कोई सवारी, बिगोस है ना। अब बिगोज ऐप से कीजिए बुकिंग, टैक्सी हो या ऑटो, 5 मिनट में आपके घर तक।